ಇವತ್ತಿನ ದಿನ ಎಷ್ಟೋ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು, ಯಾವುದು ಬಿಟ್ಟೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾದ್ರೂ ಮರ್ತು ಹೋಗ್ತೀನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ಇವೆಲ್ಲ ಈ ಸಮಯದಲ್ಲಿ 5 ವರ್ಷ ನನ್ನ ಅವಧಿ ಏನಿನ್ನು ಮುಗೀತು. ಈ ಟೈಮಲ್ಲಿ ನಾನು ಹೇಳದೆ ಹೋದ್ರೆ ಅದು ನಾನು ತಪ್ಪು ಮಾಡಿದವಳು ಆಗ್ತೀನಿ ಅನ್ನೋ ಭಾವನೆ ನನ್ನಲ್ಲಿ. ಅದೊಂದೇ ಕಾರಣ. ಇನ್ನೇ ನೀವು ನೋಡಿದಿರ ಸಾವಿರಾರು ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು. ಅದು ಜಲ್ ಜೀವನ್ ಮಿಷನ್ ಇರ್ಬೋದು, ಅಮೃತ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ನೋಂದಣಿ ಅದನ್ನ ಮಾಡಿಸಿದಿರ್ಬೋದು ಬಡವರಿಗೆ. ಅದರಿಂದ ಅವರ ಹೆಲ್ತ್ ಕಾರ್ಡ್ ಅಲ್ಲಿ 5 ಲಕ್ಷದವರೆಗೂ ಉಚಿತವಾಗಿ ಅವ್ರು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಪಡೆಯೋಕೆ ಸಾಧ್ಯ ಆಗುತ್ತೆ. ಅದನ್ನ ನೋಂದಣಿ ಸಾವಿರಾರು ಜನಕ್ಕೆ ನಾವು ನಿಂತ್ಕೊಂಡು ನಮ್ಮ ಮನೆಯನ್ನೇ ಮಾಡಿ ಕಳಿಸಿ ಆ ನೋಂದಣಿ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ಸ್ ತುಂಬಾ ಅಧ್ವಾನವಾಗಿತ್ತು ಆ ಟೈಮಲ್ಲಿ, ಅದನ್ನು ನಿಂತ್ಕೊಂಡು ಸರಿ ಮಾಡಿಸಿದ್ದಾಯ್ತು. ಇನ್ನ ರೈಲ್ವೆ ಸ್ಟೇಷನ್ ಅದಕ್ಕೆ ಬಂದ್ರೆ, ಫಸ್ಟ್ ನಾನು ಸಂಸದೆಯಾಗಿ 3ನೇ ತಿಂಗಳಲ್ಲೇ ವಿಶೇಷ ಮಹಿಳೆಯರ ಬೋಗಿಗಳನ್ನ ನಾನು ಸುರೇಶ್ ಅಂಗಡಿ ಹಾಗೂ ಪಿಯೂಷ್ ಗೋಯಲ್ ಅವರಿಂದ ನಾನು ಪಡ್ಕೊಂಡು ಬಂದು ಹೆಣ್ಣು ಮಕ್ಕಳು ಕೆಲಸಕ್ಕೆ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಹೋಗುವಾಗ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ವಿಶೇಷ ಬೋಗಿಗಳು 2ನ್ನ ಪ್ರತಿಯೊಂದು ಟ್ರೈನಲ್ಲಿ, ಮಂಡ್ಯ ಮೈಸೂರು ಮಧ್ಯೆ ಓಡಾಡೋ ಟ್ರೈನಲ್ಲಿ ವಿಶೇಷ ಬೋಗಿಯನ್ನು ಕಲ್ಪಿಸ್ಕೊಟ್ಟಿದ್ದು ಅದು ಒಂದು ವಿಷಯ ಆಯಿತು. ಅಷ್ಟೇ ಅಲ್ಲ, ಮಂಡ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಹಿರಿಯರು ಓಡಾಡಕ್ಕೆ ಅಥವಾ ಮಕ್ಕಳು ಓಡಾಡಕ್ಕೆ ಅಥವಾ ದಿವ್ಯಾಂಗ ಜನ ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಅಲ್ಲಿ ಎಸ್ಕಲೇಟರ್ ಇಂದ ಪ್ಲಾಟ್ಫಾರ್ಮ್ ದಾಟ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಅದಕ್ಕೆ ಒಂದು ಸಾಕಷ್ಟು ಅಧಿಕಾರಿಗಳ ಜೊತೆ ಮತ್ತೆ ಒಂದು ಯುದ್ಧ ಆಯ್ತು. ಅದು ಬೇಕೇ ಬೇಕು ಮಂಡ್ಯ ಸ್ಟೇಷನ್ಗೆ, ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಅಂತ. ಈಗ ನೋಡಿ, ನೀವೇ ವಿಡಿಯೋದಲ್ಲಿ ನೋಡಿದ್ದೀರಾ, ಮಂಡ್ಯ ಸ್ಟೇಷನ್ ಅಲ್ಲಿ ಹತ್ತೋಕೆ ಇಳಿಯೋಕೆ ಆ ಕಡೆ 2 ಎಸ್ಕಲೇಟರು ರೆಡಿ ಆಗಿದೆ. ಅದರ ಉದ್ಘಾಟನೆಯನ್ನು ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ನಾನು ಮಾಡಿಸಿದ್ದೀನಿ, ಅಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ. ಇನ್ನ ಮಹಾವೀರ ವೃತ್ತದಿಂದ ಮಾರ್ಕೆಟ್ ಬೀದಿ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಕೆಲವರು ಅದನ್ನ ಕ್ರಾಸ್ ಮಾಡೋಕ್ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿದ್ದು, ಆಕ್ಸಿಡೆಂಟ್ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಧಿಕಾರಿಗಳನ್ನ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ, ನೀವು ನಮ್ಗೆ ಬೇರೆ ಅಂದ್ರೆ ಪಾರ್ಕ್ ಇಂದ ನಮ್ಗೆ ಜಾಗ ಕೊಡಿಸ್ಕೊಡಿ, ಇನ್ನೊಂದು ಕಡೆ ಕೊಡಿಸ್ಕೊಡಿ, ನಾವು ಮಾಡ್ತೀವಿ ಅಂತ ಏನೇನೋ ನೆಪಗಳು ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ. ಹಲವಾರು ಮೀಟಿಂಗ್ಗಳು, ಹಲವಾರು ಒಂದು ಡಿಮ್ಯಾಂಡ್ಸ್ ಮಾಡಾದ್ಮೇಲೆ ಕೆಲವೇ ತಿಂಗಳಲ್ಲಿ, ಬಹುಶಃ ಎಲೆಕ್ಷನ್ ಆದ್ಮೇಲೆ 1-2 ತಿಂಗಳಲ್ಲಿ ಅದನ್ನು ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ, ಆರಾಮಾಗಿ ಓಡಾಡೋಕೆ ಒಂದು ಅನುಕೂಲ ಆಗುತ್ತೆ. ಇದನ್ನು ನಾನು ಒಂದು ವಿಸ್ತಾರವಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ಉದ್ದಕ್ಕೂ ಹೇಳ್ಬೋದು. ಇನ್ನು ನನ್ನ ಸಾಧನೆ ಇಷ್ಟೇ, ಅಂಬರೀಷ್ ಅವರ ಸಾಧನೆಗಳ ಬಗ್ಗೆ ಮಾತಾಡುವಾಗ ಎಷ್ಟೋ ದಿನಗಳು ಬೇಕಾಗುತ್ತೆ ನನಗೆ. ಯಾಕಂದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ. ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿಯಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು, ನಮ್ಮ ರಾಜ್ಯದ ಸಮಸ್ಯೆಗಳು, ನಮ್ಮ ನೀರು, ನಮ್ಮ ಭಾಷೆ, ಕನ್ನಡ ಭಾಷೆ, ಕಾವೇರಿ ನೀರಿನ ವಿವಾದ, ಹಿಂದಿ ಹೇರಿಗೆ, ಇವೆಲ್ಲ ಜೊತೆಗೆ ರೈತರ ಸಮಸ್ಯೆ 24 ಡಿಬೇಟ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ. 200ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಅಲ್ಲಿ ಕ್ವಶನ್ ಅವರಲ್ಲಿ ಹಾಕಿ ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯವನ್ನ ನಾನು ಸಮರ್ಪಕವಾಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರತಿನಿಧಿಸಿದ್ದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ನಿಮ್ಮಲ್ಲಿ ಹೇಳ್ಕೊಳ್ಳಲು ಇಷ್ಟಪಡ್ತೀನಿ. ಒಬ್ಬ ಪಕ್ಷೇತರ ಸಂಸದೆಯಾಗಿ, ಒಬ್ಬಂಟಿ ಹೆಣ್ಣಾಗಿ, ನಾನು ಆಗಲೇ ಹೇಳಿದೆ, ಪಾರ್ಟಿ ಅಥವಾ ಕಾರ್ಯಕರ್ತರು ಇವರನ್ನೇ ಇಷ್ಟು ಹೋರಾಟ ಮಾಡಿ ನಮ್ಮ ಮತದಾರರ ಋಣವನ್ನು ತೀರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಈ 5 ವರ್ಷಗಳ ಕಾಲದಲ್ಲಿ ಮಾಡಿದ್ದೀವಿ.
ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ ಈ ಮಣ್ಣಿನ ಸೊಸೆಯಾಗಿ ಸುಮಲತಾ ಅಂಬರೀಶ್ ಏನ್ ಮಾಡಿದ್ದಾರೆ, ಏನ್ ಕೊಡುಗೆ ಅವರು, ಏನ್ ಅಭಿವೃದ್ಧಿ ಅವರು ಎಲ್ಲೋ ಕಾಣ್ತಾ ಇಲ್ವಲ್ಲ ಅಂತ ಟೀಕ್ಸೋರು ಇದ್ದಾರೆ. ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಕಟ್ಟೆಯಲ್ಲೋ ಅಥವಾ ಮಾಧ್ಯಮಗಳ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ, ಈ ರೀತಿ ಮಾತಾಡ್ತಾರೆ. ಆ ಮಾತಾಡೋರು ಎಲ್ಲರಿಗೂ ಈ ಉತ್ತರವನ್ನು ನೀವು ಧೈರ್ಯವಾಗಿ ಸತ್ಯವಾಗಿ ಅವರ ಮುಂದೆ ನೀವು ಸತ್ಯವನ್ನ ಇಡಿ ಇವತ್ತಿನ ದಿನ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಯಾಕಂದ್ರೆ ಇದು ನನ್ನ ಘನತೆ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಘನತೆಯನ್ನ ನಾವು ಇಡೀ ಇಂಡಿಯಾದಲ್ಲಿ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆದ್ರೆ ಯಾರು ಒಪ್ಕೊಳ್ತಾರೋ ಇಲ್ವೋ, ಯಾರು ಮೆಚ್ಕೋತಾರೋ ಇಲ್ವೋ, ನನಗೆ ಒಂದು ಮಾತ್ರ ದೃಢ ವಿಶ್ವಾಸ ಇದೆ, ಅಂಬರೀಷ್ ಅವರು ಇವತ್ತು ಎಲ್ಲಿದ್ದಾರೋ ಅಲ್ಲಿಂದ ನನ್ನಿಂದ ಬೆನ್ನು ತಟ್ಟಿ ಮೆಚ್ಚುತ್ತಾ ಇದ್ದಾರೆ. ಆ ನಂಬಿಕೆ ನನಗಿದೆ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಅದನ್ನ ಕೇಳಿದ್ದೀನಿ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ CRPF ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್, ಅಂದ್ರೆ ಮಹಿಳೆಯರಿಗೆ CRPF ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆ ತಂದಿದ್ದೀನಿ. ಪರ್ಮಿಷನ್ ಕೊಟ್ಟು 23 ಎಕರೆನ ಗುರುತಿಸಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ. ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸಿಕೊಂಡಿದ್ದಾರೆ ಅಂತ ಕೇಳುವವರಿಗೆ ನೀವು ಧೈರ್ಯವಾಗಿ ಹೇಳಬಹುದು. ಯಾವ ಋಣಾನು ಇಟ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಋಣ ತೀರ್ಸೋಕೆ ನಾನು ಇವತ್ತು ಸಂಸದೆಯಾಗಿ ಇಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಈ ಸಾಧನೆಗಳ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬೆನ್ನೆಲುಬಾಗಿ ಸಾವಿರಾರು ಜನ ನಿಂತಿದ್ದಾರೆ. ಅವರೆಲ್ಲರಿಗೂ ಇವತ್ತು ನಾನು ಧನ್ಯವಾದಗಳನ್ನು, ಈ 5 ವರ್ಷಗಳ ಅವಧಿ ಏನು ಮುಗಿತಾ ಇದೆ ಆ ಧನ್ಯವಾದಗಳನ್ನು ನಾನು ಈ ವೇದಿಕೆ ಮೂಲಕ ಅರ್ಪಿಸೋಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನನ್ನ ಮನೆಯ ಮಕ್ಕಳ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಕೆಲಸವನ್ನು ಪಕ್ಕಕ್ಕಿಟ್ಟು, ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆಗೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣವಾಗಿದ್ದರು. ಧನ್ಯವಾದಗಳು ಹೇಳಿದ್ರೆ ಅವರು ಒಪ್ಪಿಕೊಳ್ಳಲ್ಲ. ಈ ಸಮಯದಲ್ಲಿ ಅದನ್ನು ನಾನು ಸ್ಮರಿಸಲೇಬೇಕು, ಇಲ್ಲಾಂದ್ರೆ ನಾನು ತಪ್ಪು ಮಾಡಿದವರಾಗ್ತೀನಿ. ಎಂದೆಂದಿಗೂ ಆ ಚುನಾವಣೆ ನಿಮ್ಮ ಅಭೂತಪೂರ್ವದ ಆಶೀರ್ವಾದ ಕೊನೆ ಉಸಿರುವರೆಗೂ ನಾನು ಕಳೆಯುವಂತಿಲ್ಲ. 5 ವರ್ಷ ಅದು ಹೇಗೆ ಕಳೆದೋ ನನಗೆ ಗೊತ್ತಿಲ್ಲ. ಈಗ ಮತ್ತೆ ಒಂದು ಚುನಾವಣೆ, ಮತ್ತೆ ಒಂದು ಸವಾಲು. 2019ರಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಯಾವ ರೀತಿ ಸವಾಲುಗಳಿತ್ತು, ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನಾನು ನಮ್ಮ ಮುಂದೆ ಇದೆ. ಬದಲಾದ ಪರಿಸ್ಥಿತಿಯಲ್ಲಿ ನನಗೆ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿಯವರು ಸ್ವತಃ ಅಂಬರೀಷ್ ಅವರನ್ನ ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನ ಕೊಡಿ ಅನ್ನೋ ವಿಚಾರವನ್ನ ಮೈಸೂರಲ್ಲಿ ಮಾತಾಡಿದ್ದರು. ಅದೇ ನಿಟ್ಟಿನಲ್ಲಿ ನಾನು 2023ರಲ್ಲಿ
ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನ ಅವರು ಕೊಟ್ಟು ಅವರ ನಾನು ಪ್ರಚಾರವನ್ನು ಮಾಡಿದ್ದೆ. ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ನಿಮ್ಗೊಂದು ವಿಷಯ ತಿಳಿದಿರಲಿ, ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನ BJPನೇ ಉಳಿಸ್ಕೊಳ್ಳಿ ಅನ್ನುವಂಥ ಪ್ರಯತ್ನ, ಹೋರಾಟ ಮಾಡ್ತಾನೆ ಬಂದೆ. ಅದು ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತ ಭಾವಿಸಿದ್ದೀನಿ. ಪ್ರತಿಯೊಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂತು. ಬೆಂಗಳೂರು ಉತ್ತರ ನಿಂತ್ಕೊಳ್ತೀರಾ, ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ, ಅಲ್ಲಾದ್ರೂ ಓಕೆನಾ ಅನ್ನುವಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಎದ್ರು ನಿಂತರು ಗೆದ್ರು ಸೋದ್ರು ಮಂಡ್ಯನೇ, ಮಂಡ್ಯ ಬಿಟ್ಟು ನಾನು ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕಲ್ತಿಲ್ಲ. ಯಾಕಂದ್ರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ, ಆ ಅಧಿಕಾರದಲ್ಲಿ ಅಂಟಿಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ ಅನ್ನೋದಾದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು. ಆದರೆ ಅದರಿಂದ ಪ್ರಯೋಜನ ಯಾರಿಗೆ, ನಷ್ಟ ಯಾರಿಗೆ, ಏನ್ ಸಾಧಿಸ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು. ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಜ್ಜೆ ಏನೇ ಇದ್ರೂ ಈ ಟೈಮಲ್ಲಿ ಹಾಕಬೇಕು. ನಾನು ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಸ್ವಾರ್ಥನ ನೋಡ್ಕೊಳ್ಳೋದಾದ್ರೆ ಎಷ್ಟೋ ಕ್ಷೇತ್ರದ ನನಗೆ ಅವಕಾಶಗಳು ಸಿಗ್ತಾ ಇತ್ತು. ಈ ಎಲ್ಲ ನನಗೇನು, ನಾನು MP ಆಗ್ತೀನಿ ಮತ್ತೆ ಸುಲಭವಾಗಿ ಗೆಲ್ಲುವಂತ BJP ಪ್ರಬಲ ಇರುವಂತ ಎಲ್ಲ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು. ನನಗೆ ಕೊಡ್ತಾ ಇದ್ರು. ನಾನು ಕೇಳಿದ್ರೆ ನಾನು ಯಾಕೆ ಅದನ್ನ ಬಿಟ್ಟೆ? ಸ್ವಾರ್ಥ ಇದ್ರೆ ನಾನು ಅದನ್ನು ಬಿಡ್ತಾ ಇಲ್ಲ. ಎಲ್ಲರಷ್ಟೇ ನಾನು ರಾಜಕಾರಣಿ, ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ರೆ ಆ ಅವಕಾಶವನ್ನು ನಾನು ಒಂದು ಬ್ಲೆಸ್ಸಿಂಗ್ ಆಗಿ ತಗೊಂಡು ತಕ್ಷಣವೇ ಒಪ್ಕೊಳ್ತಾ ಇದ್ದೆ. ಇವತ್ತಿನ ಕಾಲಕ್ಕೆ ಯಾರಾದ್ರೂ ಬಿಡ್ತಾರ ಅಂತ ಅವಕಾಶಗಳನ್ನ? ನೀವೇ ಹೇಗೆ, ಯಾರಾದ್ರೂ ಬಿಡ್ತಾರ ಅವಕಾಶನ? ಯಾರು ಬಿಡೋದಿಲ್ಲ. ಆದ್ರೆ ನನಗೆ ಮಂಡ್ಯ ಬಿಟ್ರೆ ರಾಜಕೀಯ ಬೇಡ, ನಾನು ರಾಜಕೀಯ ಮಾಡೋದಾದ್ರೆ ಮಂಡ್ಯದಲ್ಲಿ ಮಾತ್ರ ಅಂತಾನೆ ನಾನು ನಿಂತ್ಕೊಂಡಿದ್ದೀನಿ. ಏನಕ್ಕೆ ನಿಂತೇರು? ನನ್ನನ್ನ ನಂಬಿದವರು, ನನ್ನನ್ನ ಬೆಂಬಲಿಸಿದವರು, ಅಂಬರೀಷ್ ಅವರನ್ನ ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗಲೂ ಅದೇ ಪ್ರೀತಿಯನ್ನ ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವರನ್ನ ಬಿಟ್ಟು ನಾನೆಲ್ಲಾದ್ರೂ ಹೋದ್ರೆ ನಾನು ಈ ಮಣ್ಣಿನ ಸೊಸೆ ಅಂತ ಅನಿಸ್ಕೊಳ್ಳೋಕೆ ನನಗೆ ಆಗೋದನ್ನೇ ನಾನು ಕಳ್ಕೊತೀನಿ. ಅದನ್ನ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಇನ್ನೊಂದಷ್ಟು ಜನ ನೀವು ಕಾಂಗ್ರೆಸ್ ಅಂತ ಹೇಳೋದು, ನೀವು ಬಹುಶಃ ನಿಮಗೆ ಒಳಗಿನ ಮಾತುಗಳು ಅಥವಾ ಏನೇನು ನಡೆಯಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನುವಂಥ ಮಾತನ್ನ ಹೇಳೋದು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು. ಅದು ಯಾವ್ದಾದ್ರೆ ನಾನೇ ಆಯ್ತು, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದ್ರೆ ನನ್ನ ಮಾತಿನ ನೀವೇನೆ ನನಗೆ ಗೌರವ ಇಲ್ಲದೆ ಇರೋ ಕಡ, ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕ್ಕಾಗತ್ತ ಅಂತ ನೀವಲ್ಲಿ ಯಾರಾದ್ರೂ ಹೇಳ್ತೀರಾ? ಅಂಬರೀಷ್ ಅವರು, ಅವರ ಹೆಸರಲ್ಲೇ ಸ್ವಾಭಿಮಾನ, ಅವ್ರಿಗೆ ಹೆಸರು, ನೀವು ಮಂಡ್ಯದ ಗಂಡು ಅನ್ನೋ ಹೆಸರು 100 ವರ್ಷ ಆದ್ರೂ ಈ ಮಣ್ಣಲ್ಲಿ ಅಂಬರೀಷ್ ಅವರು ಒಬ್ಬರನ್ನೇ ಕರೆಯೋದು. ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ಮಂಡ್ಯದ ಗಂಡು ಅವರ ಜೊತೆಲಿ 27 ವರ್ಷ ನಾನು ಸಂಸಾರ ಮಾಡಿದವರು. ಆ ಸ್ವಾಭಿಮಾನ ಏನು ಅನ್ನೋದು ಅವರಿಂದಾನೇ ನಾನು ಕಲಿತಿದ್ದು.
ನನಗೆ ಗೌರವ ಇದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ. ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ಇವತ್ತು ನಾನು MP, ನಾಳೆ ನನ್ನ ಜಾಗದಲ್ಲಿ ಇನ್ನೊಬ್ಬರು ಬರ್ತಾರೆ, ಚಿಂತೆ ಇಲ್ಲ. ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ವಲ್ಲ. ಅದು ನಿರಂತರ, ಅದು ಶಾಶ್ವತ. ಅಧಿಕಾರ ಬರುತ್ತೆ ಹೋಗುತ್ತೆ, ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ. ಆದ್ರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದನ್ನು ನಿಮ್ಗೆ ನಾನು ಮನವರಿಕೆ ಮಾಡ್ಕೋಬೇಕಾಗಿದೆ. ನನ್ನ ಕಾರ್ಯಕರ್ತರಿಗೆ, ನನ್ನ ಬೆಂಬಲಿಗರಿಗೆ, ನನ್ನ ಜೊತೆಯಲ್ಲಿ ಇಷ್ಟು ವರ್ಷ ಏನು ಲೆಕ್ಕಿಸದೆ ಎಲ್ಲವನ್ನೂ ತ್ಯಾಗ ಮಾಡಿ ನನ್ನ ಜೊತೆಲಿದ್ದವರಿಗೆ ನಾನು ಆಸೆಯಿದ್ದೇನೆ, ಅವ್ರಿಗೆ ನಾನು ಉತ್ತರ ಕೊಡಬೇಕು. ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸರೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂತ ಒಂದು ಕೆಲಸವನ್ನು ನಾನು ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಹೇಳಿದ್ದೀನಿ, ನನ್ನ ಮುಂದೆ ಇದ್ದಂತ ಆಯ್ಕೆಗಳು ಯಾವುದು ಇಂಡಿಪೆಂಡೆಂಟು ಬೇಡ, ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತೂ ಅಲ್ಲಿಗೆ ನಾನು ಹೋಗೋದಿಲ್ಲ. ಹಾಗಿದ್ದಾಗ ಇನ್ನೊಂದು ಮುಖ್ಯ ಕಾರಣ, ನನ್ನ ಜಿಲ್ಲೆಗೆ ಒಬ್ಬ ಇಂಡಿಪೆಂಡೆಂಟ್ ಸಂಸದೆಯಾಗಿದ್ರೂ 4,000 ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದು ನಮ್ಮ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ. ಅಷ್ಟೇ ಅಲ್ಲ, ಅವರು ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥ ಆಗೋ ಮಾಡಿ, ನೀವು ನಿಮ್ಮಂಥ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ, ನೀವು ಬೇರೆ ಯಾವುದೇ ನಿರ್ಧಾರ ತಗೊಳ್ಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸ್ವತಃ ನನಗೆ ಹೇಳ್ತಾ ಇದ್ರೆ ಅದು ಗೌರವ ಕೊಡೋದು ಅಂದ್ರೆ, ಅದು ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ, ಒಂದು ಲಕ್ಷಣ. ಅಂದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ, ಎಲ್ಲಿತ್ತು, ಇವಾಗ ಎಲ್ಲಿ ಹೋಗಿದೆ ಅನ್ನೋದು. ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ಲರೂ ತಿರುಗಿ ನೋಡೋಕೆ ಮಾಡಿರೋದು ನಮ್ಮ ಹೆಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು. ಅವರು ಯಾವುದೇ ಒಂದು ಹೆಜ್ಜೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಆ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ವಿನಃ ಅವರು ಯಾವತ್ತೂ ಸ್ವಾರ್ಥ ರಾಜಕಾರಣ ಮಾಡಿದ್ದವರಲ್ಲ. ಅವ್ರಿಗೇನು ಕುಟುಂಬ ಇದೆಯಾ, ಅವ್ರಿಗೆ ಇನ್ನೇನು ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ, ಅವ್ರ ಬಗ್ಗೆ ಅವರು 25 ವರ್ಷಗಳೇನೋ ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ, ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ? ಅಂತ ನಾಯಕತ್ವವನ್ನು ನಾವು ಮೆಚ್ಕೋಬೇಕು. ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನ ತರಬಹುದು. MP ಇವತ್ತು ಇರ್ತೀನಿ, ನಾಳೆ ಇನ್ನೊಂದಾಗ್ತೀನೇನೋ, ಇನ್ನೊಂದಾಗ್ಬೋದು. ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ, ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದ್ರೂ ಹೋಗೇನೆ, ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರ, ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನುವಂಥ ವಿಷಯವನ್ನ ನೀವೇ ನೋಡ್ತೀರ. ನಮಗೆ ಇವತ್ತಿನ ದಿನ ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೂ 2029 ಎಲೆಕ್ಷನ್ಗೂ ಅಲ್ಲ, 2047 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ 1 ಆಗ್ಬೇಕು ಅನ್ನೋ ಒಂದು ಕನಸನ್ನ ಅವ್ರು ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಕ್ಕೆ ನಮ್ಮ ಜನ ಚೆನ್ನಾಗಿರ್ತಾರೆ. ಇದೊಂದೇ ನನ್ನ ಸ್ವಾರ್ಥ. ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ಎಲ್ಲರೂ ನೀವು ನೋಡುವಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ
ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟುಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ನೋಡಿ, ಸ್ವತಂತ್ರ ಕ್ಷೇತ್ರವನ್ನೇ ಬಿಟ್ಟುಕೊಳ್ಳೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರು ಮಾಡಲ್ಲ. ನಾನು ಇದು ಗೆದ್ದಂತ ಕ್ಷೇತ್ರ, ಅದು ಒಂದು ಐತಿಹಾಸಿಕ ಗೆಲುವು. ಆ ಇತಿಹಾಸವನ್ನ ಯಾರು ರಿಪೀಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ 52 ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ MP ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲನೇ ಬಾರಿ. ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ, ಇಂಡಿಪೆಂಡೆಂಟ್ MP ಅನ್ನೋರು ಒಂದು ಕೈ ಬೆರಳಲ್ಲಿ ನೀವು ಎಣ್ಣಿಸ್ಬೋದು ಅಷ್ಟೇ. ಆದ್ರೆ ಮಂಡ್ಯದ ಜನ ನನಗೆ ಆ ಗೌರವ ತಂದುಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಎಲ್ಲಿ ಹೋದ್ರು ತಿರುಗಿ ನೋಡ್ತಾರೆ. ಇಂಡಿಪೆಂಡೆಂಟ್ MP ಆಗಿ ನೀವು ಗೆದ್ದು ಬಂದ್ರ, ಒಂದು ಸರ್ಕಾರವನ್ನೇ ವಿರೋಧಿಸಿ ನೀವು ಗೆದ್ರ ಅನ್ನುವಂಥ ಮಾತು ಇವತ್ತಿಗೂ ಕೇಳ್ತಾರೆ. ಅದಕ್ಕೆ ಆ ಗೌರವವನ್ನ ತಂದುಕೊಟ್ಟಂತ ಜನ, ಆ ಜನರ ಕೈಯನ್ನ ನಾನು ಯಾವತ್ತೂ ಬಿಡೋದಿಲ್ಲ, ಬಿಡೋಕೆ ಇಷ್ಟಪಡೋದಿಲ್ಲ. ಇದೇ ಮಂಡ್ಯದಲ್ಲಿ ಕಳೆದ ಬಾರಿ ನಾನು ನನ್ನ ನಾಮಪತ್ರ ಸಲ್ಲಿಕೆ ಆದ್ಮೇಲೆ ನಿಮ್ಮ ಮುಂದೆ ನಿಂತು ನಿಮ್ಮಲ್ಲಿ ಒಂದು ಭಾಷೆ ಕೇಳಿದೆ. ನಾನು ಒಂದು ಭಾಷೆ ಕೊಡಿ, ಒಂದು ಮಾತು ಕೊಡಿ, ಒಂದು ವಾಗ್ದಾನ ನನಗೆ ನೀವು ಮಾಡಿ ಅನ್ನುವಂಥ ಮಾತನ್ನ ಆವತ್ತು ನಾನು ಕೇಳಿದೆ. ಆದ್ರೆ ಇವತ್ತು ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಮಂಡ್ಯದ ಋಣ, ಈ ಮಂಡ್ಯದ ಜನರನ್ನ ಸುಮಲತಾ ಅಂಬರೀಶ್ ಎಂದೆಂದಿಗೂ ಬಿಡೋದಿಲ್ಲ. ಈ ಒಂದು ಪ್ರೀತಿ, ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಬೇಕು, ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬ ಹೃದಯದ ಮನವಿಯನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಪ್ರಯತ್ನಕ್ಕೂ ನೀವು ನನ್ನ ಜೊತೆಯಲ್ಲಿ ಇರ್ತೀರ ಅನ್ನೋ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಂದು ಮಾತು ಹೇಳ್ತೀನಿ, ನಾನು ಸಂಸದೆಯಾಗಿ ಅಲ್ಲ ನಿಮಗೆ ಪರಿಚಯ ಆಗಿದ್ದು, ಅಂಬರೀಷ್ ಅವರ ಪತ್ನಿಯಾಗಿ, ಈ ಜಿಲ್ಲೆಯ ಸೊಸೆಯಾಗಿ. ಆ ನಂತರ ನಾನು ಸಂಸದೆ ಆದೆ. ಆದ್ರೆ ನೀವು ಇವತ್ತು ನನಗೆ ಒಂದು ತಾಯಿ ಸ್ಥಾನವನ್ನ ಕೊಟ್ಟಿದ್ದೀರಿ. ತಾಯಿಯಿಂದ ಮಕ್ಕಳನ್ನ ಯಾರು ದೂರ ಮಾಡೋಕೆ ಸಾಧ್ಯ ಇಲ್ಲ. ಈ ತಾಯಿ ನೀವು ನನ್ನ ಮಕ್ಕಳಾಗಿ ನಾನು ಭಾವಿಸಿ ಎಂದೆಂದಿಗೂ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಆಶಿಸಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.